ಸರ್ ಎಲ್ಲಾದ್ರೂ ಕ್ರಿಕೆಟ್ ಮ್ಯಾಚ್ ಖೋ ಖೋ ಎಲ್ಲ ನೋಡಿದ್ರ ಇದರಲ್ಲಿ ಕುಸ್ತಿ ಪಂದ್ಯಾವಳಿ ತಂದಿದ್ದಾರೆ. ಒಂದಿನ ಗೇಮ್ ಕುಸ್ತಿ ನಮ್ಮ ರಾಜವಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ರು ಕನ್ನಡ ಚಿತ್ರ ನೋಡಿ ಅಭಿನಂದಿಸಿ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ತಂದಿದ್ದಾರೆ, ಒಳ್ಳೆ ಚೆನ್ನಾಗಿದೆ. ಅವರು ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಆಕ್ಚುಲಿ ಆಕ್ಷನ್ ಪ್ಲೇಯರ್ಗೆಲ್ಲ ಇದೊಂಥರ ಮಾಡಿಸಿದೆ ಚಿತ್ರ ಅಂತ ಹೇಳ್ಬೋದು. ಅವರು ಎಂದಿನ ಲವಲವಿಕೆಯಿಂದ ರಾಜವರ್ಧನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮನೆ ಮಂದಿ ಎಲ್ಲ ಕೊಳ್ತು ನೋಡ್ಬೋದು. ಚಿತ್ರ ತುಂಬಾ ಸೊಗಸಾಗಿದೆ. ಇಟ್ ಇಸ್ ಎಂಟರ್ಟೈನ್ಮೆಂಟ್ ಮೂವಿ. ಆಲ್ ದ ಬೆಸ್ಟ್. ಚೆನ್ನಾಗಿದೆ ಚೆನ್ನಾಗಿದೆ ಹೀರೋ ಚೆನ್ನಾಗಿದೆ. ಇಷ್ಟ ಚೆನ್ನಾಗಿದೆ. ದೀಪಕ್ ಆಕ್ಟಿಂಗ್ ಚೆನ್ನಾಗಿದೆ. ಸಪೋರ್ಟ್ ಮೂವಿ ಇಸ್ ನೈಸ್. ತುಂಬಾ ಚೆನ್ನಾಗಿದೆ ಮೂವಿ. ಒಂದು ಏನಂತಂದ್ರೆ ನಮ್ಮ ರಾಷ್ಟ್ರೀಯ ಒಂಥರ ಏನು ಸ್ಪೋರ್ಟ್ಸ್ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಕುಸ್ತಿನ ತಗೊಂಡು ಬಂದಿದ್ದಾರೆ, ಅದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೆ ಈ ಸಿನಿಮಾದಲ್ಲಿ ನಾವು ನೋಡೋದೇನಂತಂದ್ರೆ ಪ್ರೀತಿ ಅಂದ್ರೆ ಬರೀ ಮದ್ವೆ ಮಾಡ್ಕೊಳ್ಳೋದು, ಲವರ್ಸ್ ಮದ್ವೆ ಆ ತರ ಅಂತ. ಪ್ರೀತಿ ಅಂದ್ರೆ ಒಂದು ನಂಬಿಕೆ, ಒಂದು ವಿಶ್ವಾಸ, ಮತ್ತೆ ಏನಂತಾರೆ ಸುರಕ್ಷತೆ, ರಕ್ಷಣೆ ಮಾಡುವಂಥದ್ದು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಿಜವಾಗ್ಲೂ ಹೀರೋದ ಆಕ್ಟಿಂಗು ತುಂಬಾ ಚೆನ್ನಾಗಿದೆ, ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಕನ್ನಡ ಸಿನಿಮಾಗಳನ್ನ ನೋಡಿ ಉಳಿಸಿ ಬೆಳೆಸಿ ಈ ಸಿನಿಮಾ ತಂಡಕ್ಕೂ ನಾನು ಆಲ್ ದಿ ಬೆಸ್ಟ್ ಇಷ್ಟಪಡ್ತೀನಿ. ಪಿಕ್ಚರ್ ತುಂಬಾ ಚೆನ್ನಾಗಿದೆ, ಫೈಟ್ ಅಂತೂ ತುಂಬಾ ಚೆನ್ನಾಗಿದೆ. ದರ್ಶನ್ ಮತ್ತು ಸುದೀಪ್ ಅವರು ಅದರ ಹೈಟ್ ಇದ್ದಾರೆ, ಅವ್ರ ತರ ಆ ಒಂದು ಇದರಲ್ಲೇ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಯ್ತು. ಪಿಕ್ಚರ್ ತುಂಬಾ ಚೆನ್ನಾಗಿದೆ, ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ, ಫೈಟ್ ಅಂತೂ ಸಖತ್ತಾಗಿದೆ. ಪಿಕ್ಚರ್ ಸೂಪರ್ ಆಗಿದೆ. ಆಕ್ಚುಲ್ ಆಗಿ ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದಾರೆ. ಹಿಂದಿದು ಇದು ತರ ಇದೆ, ತುಂಬಾನೇ ಚೆನ್ನಾಗಿ ಸಬ್ಜೆಕ್ಟ್ ಡಿಫ್ರೆಂಟ್ ಆಗಿದೆ. ರಾಜವರ್ಧನ್ ಪರ್ಫಾರ್ಮೆನ್ಸು ಎಕ್ಸಲೆಂಟ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋ ಡೌಟ್ ಪಿಕ್ಚರ್ ಚೆನ್ನಾಗಿ ಓಡಬೇಕು, ಖಂಡಿತ ಓಡಬೇಕು. ಕನ್ನಡನ ಬೆಳೆಸಿ ಖಂಡಿತ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ ಓಡೋ ಏನು ಕೆಟ್ಟದಾಗಿ ಏನು ಇಲ್ವೇ ಇಲ್ಲ ಪಿಕ್ಚರ್ ಅಲ್ಲಿ. ತುಂಬಾ ತುಂಬಾ ಚೆನ್ನಾಗಿ ಒಳ್ಳೆ ಕುತೂಹಲನ ಕಾಯ್ಕೊಂಡು ಹೋಗುತ್ತೆ ಕೊನೆ ತನಕ. ಟೆನ್ಷನ್ ಇದು ಅಂತೂ ಚೆನ್ನಾಗಿ ಗುಡ್ ಪರ್ಫಾರ್ಮೆನ್ಸ್ ಎಲ್ಲ ಇದೆ. ಲವ್ ಇದೆ, ರೊಮ್ಯಾನ್ಸ್ ಇದೆ, ಪ್ರತಿಯೊಂದು ಇದೆ ಪಿಕ್ಚರ್. ಜನಗಳೆಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿ ಮಾಡಿದ್ದಾರೆ. ತುಂಬಾ ಒಳ್ಳೆ ಮೂವಿ, ಎಲ್ಲ ನೋಡ್ಬೋದು. ಆಕ್ಷನ್ ತುಂಬಾ ಇಷ್ಟ ಆಯ್ತು. ರಾಜವರ್ಧನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಆಕ್ಷನ್ ಇತ್ತು. ಥ್ಯಾಂಕ್ ಯು. ಹೀರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ರಾಜವರ್ಧನ್. ಎಲ್ಲ ಬಂದು ಥಿಯೇಟರ್ ನೋಡಿ. ಆಕ್ಚುಲಿ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಅದ್ರಲ್ಲಿ ನಾನು ಒಂದು ಚಿಕ್ಕ ಪಾರ್ಟ್ ಮಾಡಿದ್ದೀನಿ, ಹೀರೋಯಿನ್ ಫ್ರೆಂಡ್ ಆಗಿ. ನನ್ನ ಹೆಸರು ಯಶಸ್ವಿ ಅಂತ. ಆ್ಯಂಡ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಫ್ರಮ್ ಬಿಗಿನಿಂಗ್ ಟು ಎಂಡ್ ಮೇಕ್ ಓವರ್ ಆಗಲಿ, ಮೇಕಿಂಗ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಒಂದು ಸ್ಟೋರಿ ಕಂಟೆಂಟು ಎಲ್ಲೂ ಮಿಸ್ ಮಾಡದೆ ಕಂಟಿನ್ಯೂಟಿ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಕುಸ್ತಿ ಬಗ್ಗೆ ಇಷ್ಟು ಚೆನ್ನಾಗಿ ಆಲ್ಮೋಸ್ಟ್ ಯಾವ ಮೂವಿನಲ್ಲೂ ತೋರಿಸಿಲ್ಲ. ಆ್ಯಂಡ್ ಹೀರೋಯಿನ್ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸಿನಿಮಾ ಸಿಕ್ಕಾಪಟ್ಟೆ ಸೂಪರ್ ಆಗೈತೆ. ಫಸ್ಟೇ ಖುಷಿ ಆಗಿದ್ದು ನನಗೆ. ದೊಡ್ಡ ಥಿಯೇಟ್ರ್ ಪಿಕ್ಚರ್ ನೋಡಿದ್ದೀನಿ, ನಂದು ಸುಮಾರು ಪಿಕ್ಚರ್ ಬಂದಿದೆ. ಬಟ್ ಥಿಯೇಟ್ರ್ ಮುಂದ್ಗಡೆ ಬಂದ ತಕ್ಷಣವೇ ನಂದು ಒಂದು 20 ಅಡಿ 30 ಅಡಿ ಕಟ್ಔಟ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಫಸ್ಟ್ ಟೈಮ್ ಎಲ್ಲ ಒಂದು ಕಡೆ ಮೆಜೆಸ್ಟಿಕ್ಕಲ್ಲಿ ನಾವು ಬಂದು ಹೊಸದ್ರಲ್ಲಿ ಮೆಜೆಸ್ಟಿಕಲ್ಲಿ ಪಲಾವ್ ತಿನ್ಕೊಂಡು ₹100 ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡೋಗ್ತಾ ಇದ್ದೋ. ಸೊ ಅದೇ ಒಂದು ಥಿಯೇಟ್ರಲ್ಲಿ ನಮ್ದೊಂದು ಕಟ್ಔಟ್ರು ಬಂದಾಗ ಭಾರಿ ಖುಷಿ ಆಯಿತು. ನಮ್ಮ ಗಜರಾಮ ಪಿಕ್ಚರ್ ಹೀರೋ ನಮ್ಮ ರಾಜವರ್ಧನ್ ಅಣ್ಣ ಹಾಕ್ಸಿರೋದು ನಂಗೆ ಭಾರಿ ಖುಷಿ ಆಗ್ತೈತೆ. ಅದಾದ್ಮೇಲೆ ಥಿಯೇಟ್ರ್ ಗೊತ್ತಲ್ಲ ಸಂಭ್ರಮ ಹೆಂಗೂ ಇತ್ತು. ಒಂದು ಬೆಳಗ್ಗೆಯಿಂದ ಒಂದು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಎಂಟ್ರಿ ಇತ್ತು. ಒಳಗಡೆಗೆ ಬಂದ್ಮೇಲೆ ಎಲ್ಲೋ ಒಂದು ಕಡೆ ಭಯ ಇತ್ತು, ಪಿಕ್ಚರ್ ಏನಾಗಿದೆ, ಯಾವ ಥರ ಇದೆ, ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರೋ ಸಿನಿಮಾ. ಈ ವಾರದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಮೂವಿ ಅಂತಂದ್ರೆ ಗಜರಾಮ. ಆ ಥರ ಒಂದು ಎಕ್ಸ್ಪೆಕ್ಟೇಷನ್ ಇರೋಂಥ ಒಂದು ಸಿನಿಮಾ ಹೆಂಗಿದೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ನೋಡ್ತಾ ಸಿನಿಮಾ ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ, ಭಾರಿ ಖುಷಿ ಆಗುತ್ತೆ.
ಒಂದು ಎಮೋಷನಲ್ ಇಂದ ಹಿಡಿದು, ಒಂದು ಕಾಮಿಡಿಯಿಂದ ಹಿಡಿದು, ಒಂದು ಫೈಟಿಂಗ್ ಇಂದ ಹಿಡಿದು ಟೋಟಲ್ ಮಾಸು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡೋಂಥ ಒಂದು ಅದ್ಭುತವಾದ ಸಿನಿಮಾ. ಎಲ್ಲ ಒಂದ್ ಕಡೆ ನಾವು ಒಂದು ಮಾಸ್ ಹೀರೋನ ನೋಡ್ದಂಗೆ ಅನಿಸ್ತಾ ಇರ್ತದೆ. ಪ್ರತಿ ಫ್ರೇಮ್ನಲ್ಲೂ ನಮ್ಮ ರಾಜವರ್ಧನ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಕಾಣ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಜನ ಏನು ನೀವು ದುಡ್ಡು ಕೊಟ್ಟು ಪಿಕ್ಚರ್ ನೋಡ್ತೀರಾ, ನಿಮ್ ದುಡ್ಡಿಗೆ ಮೋಸ ಆಗಲ್ಲ. 100% ಎಂಟರ್ಟೈನ್ಮೆಂಟ್ ಪಕ್ಕ. ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ನ ನೋಡಿ, ಪಿಕ್ಚರ್ನ ಸಪೋರ್ಟ್ ಮಾಡಿ. ಹೊಸ ಕಲಾವಿದರನ್ನ ಬೆಳೆಸೋಕೆ ನಿಮ್ಮ ಶಕ್ತಿ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಿ. ಮೌತ್ ಪಬ್ಲಿಸಿಟಿನ ಕೊಟ್ಟರೆ 100% ಸಿನಿಮಾ ಕ್ಲಿಕ್ ಆಗೇ ಆಗುತ್ತೆ. ಈ ವರ್ಷದಲ್ಲೇ ಒಂದು ಬೆಸ್ಟ್ ಸಿನಿಮಾ ಅಂದ್ರೆ ಅದು ಗಜರಾಮ ಅನ್ನೋದ್ರಲ್ಲಿ ಮಾತೇ ಇಲ್ಲ. 100% ಬೆಸ್ಟ್ ಮೂವಿ ಆಗೇ ಆಗುತ್ತೆ. ಅಲ್ಲ, ತುಂಬಾ ಖುಷಿ ಆಗುತ್ತೆ. ಪ್ರತಿ ಸರಿನೂ ಹೀರೋ ಫ್ರೆಂಡ್ ರೋಲೇ ಮಾಡ್ತಾ ಇರ್ತೀನಿ. ಬಟ್ ಈ ಸಲ ಹೀರೋ ಫ್ರೆಂಡ್ ರೋಲ್ ತುಂಬಾ ಡಿಫ್ರೆಂಟ್ ಆಗಿತ್ತು. ನಮ್ಮ ಹಳ್ಳಿ ಭಾಷೆ, ಅದೊಂದು ಪ್ರೀತಿ ಅಪ್ಪುಗೆ ಹೀರೋ ಜೊತೆ ಒಂದು ಕ್ಯಾರಿ ಮಾಡೋ ಅಂಥದ್ದು, ಒಂದು ಪೋಸ್ಟ್ ಮ್ಯಾನ್ ರೋಲು, ಇವೆಲ್ಲ ಎಲ್ಲ ಒಂದ್ ಕಡೆ ನನಗೆ ಭಾರಿ ಖುಷಿ ಆಗುತ್ತೆ. ನನ್ನ ಪಾತ್ರನ ನಾನು ನೋಡೋಕೆ ನನಗೆ ಸ್ವಲ್ಪ ನಗು ಬರುತ್ತೆ. ಒಂದ್ ಸ್ವಲ್ಪ ಎಂಜಾಯ್ ಮಾಡಿದೀನಿ. ಪ್ರತಿ ಸಲನು ನಮ್ದು ಏನಾದ್ರು ಈ ಬಿಗ್ ಸ್ಕ್ರೀನ್ಗಳಲ್ಲಿ ಬಂದಾಗ ಮೊದಲು ಖುಷಿ ಪಡೋನೆ ನಾನು. ನಮ್ದು ಈ ಬಿಗ್ ಸ್ಕ್ರೀನ್ ಬರ್ತಾ ಇದೀರಂತ. ಪಾತ್ರ ತುಂಬಾ ಚೆನ್ನಾಗಿದೆ. ನಂಗೆ ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಎಂಟೈರ್ ಗಜರಾಮ ಟೀಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಜನಗಳ ಜೊತೆ ನೋಡಿದ್ದೀರಾ, ಹೆಂಗ್ ಬರ್ತಾ ಇದ್ದಾರೆ? ತುಂಬಾ ಖುಷಿ ಆಗತ್ತೆ. ಇದಕ್ಕೆ ಈ ವಿಜಿಲು ಚಪ್ಪಾಳೆಗೆನೆ ಸುಮಾರು ವರ್ಷ ಕಾದಿದ್ದು ಎಲ್ಲೋ ತುಂಬಾ ಚೆನ್ನಾಗಿ ಆಯ್ತು ಅಂತ ಒಂದು ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇದೆ. ಎಸ್ಪೆಷಲಿ ಲೇಡೀಸ್ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗೊತ್ತಿಲ್ಲ, ಆನೆಸ್ಟ್ ಆಗಿ ಕೆಲಸ ಮಾಡಿದೆ. ಇವತ್ತು ವೆಲ್ಕಮ್ ನೋಡಿ ತುಂಬಾ ಏನು ಮಾತಿಲ್ಲಂಗೆ ಆಗಿದೆ. ಖುಷಿಯಾಗಿದೆ. ಇದಕ್ಕೆ ಅಲ್ವಾ ಕಷ್ಟಪಟ್ಟಿದ್ದು ಇಷ್ಟ ದಿನ. ತುಂಬಾ ಖುಷಿ ಆಗುತ್ತೆ ಸೀನಿಯರ್ ಆಕ್ಟರ್ಸ್ಗಳ ಜೊತೆ ಕೆಲಸ ಮಾಡೋದು. ಎಮೋಷನ್ ಆಗಿರ್ಬೋದು, ನಮ್ಮ ಕಬೀರ್ ಅವ್ರ ಜೊತೆ ಇರೋ ಕಾಂಬಿನೇಷನ್ಸ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು. ಸಾರಾಯ್ ಶಾಂತಮ್ಮ ಸಾಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಓಪನಿಂಗ್ ಆಯ್ತು. ಸೊ ಖುಷಿ ಇದೆ, ಮಾತು ಬರ್ತಿಲ್ಲ ಅಷ್ಟೇ. ಊಟ ಮಾಡ್ಕೊಂಡ್ರಾ? ಮೂವಿ ನೋಡಿದ್ರಾ? ನೀವ್ ಹೇಳ್ಬೇಕು, ನಿಮ್ ಒಪಿನಿಯನ್ ಹೇಳ್ಬೇಕು. ನೀವೆಲ್ಲ ಕೂತ್ಕೊಂಡು ನೋಡಿದ್ರಲ್ವ, ನೀವೇ ಹೇಳ್ಬೇಕು. ಚೆನ್ನಾಗಿ ಬಂದಿದೆ ಮೂವಿ, ತುಂಬಾ ಚೆನ್ನಾಗಿ ಬಂದಿದೆ. ಲೈಕ್ ಡೈರೆಕ್ಷನ್ ಟೀಮ್, ಪ್ರೊಡಕ್ಷನ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ನೀನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಸ್, ಎನಿ ಕ್ವೆಶ್ಚನ್ ಯು ಕ್ಯಾನ್ ಆಸ್ಕ್ ಮೀ. Okay then. ಪ್ಲಾನ್ಸ್ ಇದೆ. ಪ್ರೊಡಕ್ಷನ್ ಅವ್ರು ಹೇಳ್ತಾರೆ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಡೆಫಿನೆಟ್ಲಿ ಮೀಟ್ ಮಾಡಿ ಮಾಡ್ತೀವಿ.